ಈಗ ಫೋನ್ ಬಂತ ಅವಾಗ. ಯಾರು ಮಾಡಿದ್ರಪ್ಪ? ಹಾಂ, ಯಾರು ಮಾಡ್ರಿ ಫೋನ? ಈಗ ನೋಡ್ರಿ ಮತ್ತೆ ಸ್ಟ್ಯಾಂಡ್ ಹಿಡ್ಕೊಂಡು ನಿಂತ್ಕೊಂಡ. ಸ್ಟ್ಯಾಂಡ್ ಇಟ್ಟು ಅದ್ರ ಮುಂದೆ ಕುಣಿಯೋದೆ. ಹಿಂಗಾದ್ರೆ ದೇವ್ರಣ್ಣ ಡ್ರೈವರ್ಗಳ ಜೀವನ ಹದಗೆಟ್ಟು ಹಳ್ಳ ಕೊಡೋದು ಗ್ಯಾರಂಟಿ. 4 ಅವರು 4, ಅಯ್ಯೋ ದೇವ್ರೇ, ಮಿಸ್ ಆಯ್ತು ನೋಡಿ. ಈ ಥರ ಆಗುತ್ತೆ. 15 ಅವರ್ ಲಾಗಿನ್ ಇದ್ದು ಎಷ್ಟು ಅರ್ನಿಂಗ್ ಮಾಡಿದೆ ಅಂತಂದೇಳಿ ನೀವು ನೋಡಿದಾರಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ನನ್ನ ಮಗ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅನ್ನೋದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹಾಯ್ ಮಾಡಲ್ಲಿ ಎಲ್ಲರಿಗೂ. ಉಮ್ಮ ಮಾಡಿ ಅವ್ರಿಗೆ ಅಲ್ಲಿ ಮಾಡು ಉಮ್ಮ. ಅವ್ರಿಗೆ ಉಮ್ಮ ಮಾಡಿ ಹಿಂಗೆ ಕೈಲಿ ಪಾರಿವಾಳ ಹಿಂಗೆ ಕಾಳು ತಿಂತವಂತ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಆಮೇಲೆ ಏನಿಲ್ಲ, ವಿಡಿಯೋ ಮಾಡೋದು ಏನಿಲ್ಲ. ವಿಡಿಯೋ ಏನಂದ್ರೆ ಆಯಿತು, ಒಂದು ಸುಮಾರು ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಹೀಗಾಗಿ ಹಂಗೆ ಒಂದು ರ್ಯಾಂಡಮ್ ವಿಡಿಯೋ ಇರಲಿ ಅಂತಂದೇಳಿ ಇವತ್ತು ಮಂಡೇ ಅಲ್ಲ, ವೀಕ್ ಫಸ್ಟ್ ಡೇ. ಸೊ ಹೀಗಾಗಿ ಡ್ಯೂಟಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಓಲಾ ಊಬರ್ ಇವಾಗ ಕಂಪ್ನಿ ಬಿಟ್ಟಿದ್ದೀನಿ ನಾನು. ಸೊ ಓಲಾ ಊಬರ್ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನು ಯಾವ ಥರ ಇರುತ್ತೆ ಡ್ಯೂಟಿ. ಅದ್ರಾಗ ಬೇರೆ ಆಷಾಢ ಅಲ್ಲ, ಸೊ ಡ್ಯೂಟಿ ಸ್ವಲ್ಪ ಕಡಿಮೆನೇ. ಸೊ ನೋಡೋಣ, ವಿಡಿಯೋದಲ್ಲಿ ತೋರಿಸ್ತೀನಿ ಡ್ಯೂಟಿ ಯಾವ ಥರ ಇರುತ್ತೆ ಏನಂತೇಳಿ. ಅವ್ರಿಗೆ ಉಮ್ಮ ಮಾಡೋದು. ಹಾಂ, ಗುಡ್ ಬಾಯ್. ನನ್ನ ಹೆಂಡತಿ ಬೆಳಗ್ಗೆನ ಎದ್ದು ನೋಡಿರಿ, ಟೈಮ್ 7:15 ಇಷ್ಟೊತ್ತಿಗಾಗಲಿ ಎದ್ದು ನನಗೆ ಟಿಫನ್ ಎಲ್ಲ ರೆಡಿ ಮಾಡಿ ಬಾಕ್ಸ್ ಮಾಡಿಟ್ಟಾಳ, ಬಾಕ್ಸಿಗೆ ಹಾಕಿಟ್ಟಾಳ. ಇಡ್ಲಿ ಮಾಡ್ಯಾಳ. ಬಂದೇವ್ರಿ. ಇಡ್ಲಿ ಮಾಡ್ಯಾಳ. ಇವು ನನ್ನ ಬಾಕ್ಸ್ಗಳು ರೆಡಿ ಅದಾವು. ಸಾಂಬಾರು, ಇಡ್ಲಿ, ಚಟ್ನಿ. ಇವಾಗ ತಿನ್ನಾಕ ಇಡ್ಲಿ, ಸಾಂಬಾರು, ಚಟ್ನಿ. ಸೊ ನನ್ನ ಮಗ ಬೆಳಗ್ಗೆನ ಬ್ಯಾಟಿಂಗ್ ಮಾಡ್ಯಾನ. ಒಂದು ಇಡ್ಲಿ ಹೊಡೆದಾನ, ಕಟ್ ಮಾಡಿ ಹಾಕಿಬಿಟ್ಟಿದ್ಲಿ ಇದ್ರಾಗ. ಇಡ್ಲಿ ತಿಂದ್ರಣ್ಣ ಅಪ್ಪಾಜಿ? ಒಯ್ ಬಂಗಾರಿ, ಒಯ್. ಇವತ್ತು ನೋಡಿದ್ರೆ ಬೆಳಗ್ಗೆನ ಎದ್ದು ಬಿಟ್ಟಾನ. ಹೋಗಕ್ಕೆ ಬಿಡೋಂಗಿಲ್ಲ, ಸ್ವಲ್ಪ ಕಷ್ಟ. ಅಮರ್ಶ್ ಹೋಗ್ಬೇಕು ಪಾಪ. ಇದನ್ನು ನೋಡ್ರಿ, ಅಲ್ಲಿ ಪಾರಿವಾಳ ಐತೆ ಅಂತ ತೋರ್ಸತ್ತಾನ. ಪಾರಿವಾಳನ ಎಷ್ಟು ಬಂದು ಇಲ್ಲಿ ಗುಂಡ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕವಕ್ಕೆ ಎಷ್ಟು ಬಂದವು ಕಡ್ದಾಡಾಗ್ತಾವ ನೋಡ್ಲಿ ಅವಲ್ಲಿ. ಅಪ್ಪ ಪಾರಿವಾಳ ಬಂದಿರ್ತಾವಲ್ಲ, ಹೋಗಿ ಡೈಲಿ ಅಕ್ಕಿ ಕಾಳು ಹಾಕ್ತೀವಿ. ಸೊ ಅವು ಅಕ್ಕಿ ಕಾಳು ಹೆಂಗೆ ತಿಂತಾವ ಅಂತ ನಮ್ಮ ಗುಂಡು ತೋರಿಸ್ತಾನೆ ನೋಡಿ. ಗುಂಡ, ಅವು ಅಕ್ಕಿ ಕಾಳು ಹೆಂಗೆ ತಿಂತಾವ ಅಪ್ಪಾಜಿ? ಹಂಗೆ ತಿಂತಾವನ? ಹೆಂಗೆ ತಿಂತಾವ? ಸೊ ಡೈಲಿ ಬೆಳಗ್ಗೆ ಇದ್ರ ಮೇಲೆ ಕುತ್ಕೊಂಡು ಇಲ್ಲಿ ಹತ್ತಿ ನೋಡ್ಕೆ ಅಂತ ಕುಂತಿರ್ತಾನೆ. ಸೊ ಬರ್ರಿ ಇವಾಗ ನಾಷ್ಟ ಮಾಡೋಣ. ನಾಷ್ಟ ಮಾಡಿಬಿಟ್ಟು ಡ್ಯೂಟಿಗೆ ಬೇರೆ ಟೈಮ್ ಆಗೈತಿ. ಬೆಳಗ್ಗೆ ಬೇಗ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಬೇಗ ನಮ್ಗೆ ಅರ್ನಿಂಗ್ಸ್ ಚಲೋ ಆಗುತ್ತೆ. ಸೊ ಹಿಂಗಾಗಿ ಆದಷ್ಟು ಸ್ವಲ್ಪ ಬೇಗ ಹೋಗಕ್ಕೆ ಟ್ರೈ ಮಾಡ್ತೀನಿ. 7:30 ಅನ್ನಷ್ಟಲ್ಲಿ ಹೋಗ್ಬೇಕು. 7 ಗಂಟೆ 15 ನಿಮಿಷ ಆಗೈತಿ ಇವಾಗ. ಸೊ 7:30 ಅನ್ನಷ್ಟೇ ಹೋಗಿ ಡ್ಯೂಟಿಗೆ ನೈಟ್ ಸ್ವಲ್ಪ ಸಾಯಂಕಾಲ ದೌಡ್ ಬರ್ಬೇಕು. ನನ್ನ ಮಗ ನೋಡ್ರಿ ಇಲ್ಲೇ ನಾ ಏನು ಮಾಡ್ತಾನೆ ಹಂಗೆ ಸೇಮ್ ಮೊಬೈಲ್ ಹಿಡ್ಕೊಂಡು ನಾ ಹೆಂಗೆ ಮಾತಾಡ್ತಾನಿಲ್ಲ ಹಂಗೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಹೆಂಗಪ್ಪಾಜಿ? ಈಗ ಫೋನ್ ಬಂತ ಅವಾಗ. ಯಾರು ಮಾಡಿದ್ರಪ್ಪ? ಹಾಂ, ಯಾರು ಮಾಡ್ರಿ ಫೋನ? ಗುಂಡು, ಯಾರು ಮಾಡ್ರಿ ಫೋನ್ ಯಾರು ಮಾಡ್ರಪ್ಪಾಜಿ? ಹಾಂ, ಯಾರು ಮಾಡ್ರಿ ಫೋನ? ಸೊ ನಾನು ಹಿಂಗೆ ಮೊಬೈಲ್ ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡ್ತಿರ್ತಾನಲ್ಲ, ಅದನ್ನ ನೋಡ್ಬಿಟ್ಟ ನಾವ ಮೊಬೈಲ್ ಹಿಡ್ಕೊಂಡು ಹೆಂಗೆ ಮಾಡ್ತಿರ್ತಾನೆ. ಬರೀ ಚಾರ್ಜ್ ಇಲ್ಲನ? ಏನಿಲ್ಲ ಚಾರ್ಜ್ ಎಲ್ಲ ಹಾಕದದು ಗುಂಡು. ಚಾರ್ಜ್ ಎಲ್ಲ ಹಾಕದು ಚಾರ್ಜ್ ಇಲ್ಲ ಅಂತ
ಬನ್ನಿ ಇಡ್ಲಿ ತಿನ್ನೋಣ. ಇಡ್ಲಿ ಸಾಂಬಾರು ಬೆಳಗ್ಗೆ ರೆಡಿ ಮಾಡ. ಮಸ್ತ್ ಐತ್ಲ, ಸೇಮ್ ಹೋಟೆಲ್ ಟೇಸ್ಟ್. ಈ ಪೈಪ ತೆಗೀನ್ ಪೂನ್ ತೆಗಿ. ಮಸ್ತ್ ಐತಿ. ಹೋಟೆಲ್ನಾಗ ಮಾಡಿರ್ತಾರಲ್ಲ ಸೇಮ್ ಅದ ಟೇಸ್ಟ್ ಆಗೈತೆ ಸಾಂಬಾರು. ಸ್ವಲ್ಪ ಆ ಕಡೆ ಇಡು ಬಂಗಾರಿ. ನೀ ಇಡ್ಲಿ ತಿಂದೆ ಬಂಗಾರಿ? ಅವನಿಗೆ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಕೊಟ್ಟಿದ್ದೆ ತಿಂದ. ನೀ ಜಳಕ ಮಾಡಿ ಬರೋದ್ರಾಗ ತಿಂದೆ. ಎಷ್ಟು ಬಂದ ನೋಡ್ಲಿ ಪಾರಿವಾಳ. ದೇವ್ರ ಊದನ್ ಕಡೆ ಹಚ್ಬೇಕಂದ್ರೆ ಮರ್ತೋಗುತ್ತೆ. ಇರಲಿ, ನಾ ಮಾಡ್ಬೇಕು ಈಗ. ತಲೆ ಜಳಕ ಮಾಡಿ ಇವತ್ತು ಸೋಮವಾರಲ್ಲ ಬಸವಣ್ಣಂದು ಮಾಡ್ಬೇಕು ಇವಾಗ. ಏನು ಡಬ್ಬಿ ತಗೊಂಬ ತಳಗ ಅಲ್ಲೇ ಬಿಟ್ಟು ಬರಬೇಡ. ಬಾಕ್ಸ್ ಒಯ್ದಿರೋ ಬಾಕ್ಸ್ ಕಟ್ ಕೊಟ್ಟಿರ್ತಾಳಲ್ಲ, ಅದನ್ನ ಹಂಗೆ ಗಾಡ್ಯಾಗ ಮರ್ತು ಹಂಗೆ ಬಂದ್ಬಿಟ್ಟಿರ್ತೀನಿ. ನಿನ್ನೆನ ಹಂಗಾಗೈತಿ. ಒಂದು ಸಟ್ ಈಗ ಗಾಡ್ಯಾಗ ಬಿಟ್ಟು ಬಂದೀನಿ, ಅದಕ್ಕೆ ಮತ್ತೆ ಬೇರೆದಾಗ ಕಟ್ಟಾಳ. ಸೊ ಅವನ್ನ ಇವತ್ತು ಬರೋಬೇಕಾದ್ರೆ ತೊಗೊಂಬರ್ತೀನಿ ಸಾಯಂಕಾಲ. ಆಯ್ತು. ಅವನಿಗೆ ರೊಕ್ಕ ಸಿಕ್ಕವಲ್ಲ ನೋಡಲ್ಲಿ, ಪಯ್ಯ ಸಿಕ್ಕು ಅಂತ ನಾ ಏನು ಮಾಡತ್ತೆ ಅಪ್ಪಾಜಿ? ಎಣಸಪ್ಪಜ್ಜಿ ಎಷ್ಟದ ನೋಡವು. 5 ಅನ್ನ ಗುಂಡು ಹಾಲು ಕುಡಿದ್ ನೋಡ್ರಿ ಇಲ್ಲಿ. ಆರಾಮ್ ಮಕ್ಕೊಂಡು ಸ್ಟೈಲ್ ತಾನೇ ಹಿಡ್ಕೊಂಡು ಕುಡಿತಾನೆ. ಹಿಂಗೆ ಇನ್ನು ಗ್ಲಾಸ್ನಾಗ ಕುಡಿಯೋದು ಕಲ್ತಿಲ್ಲ. ಗ್ಲಾಸ್ನಾಗ ನೀರಷ್ಟ ಕುಡಿತಾನ, ಹಾಲು ನೋಡಿದ್ರೆ ಕುಡಿಯಲ್ಲ ಗ್ಲಾಸ್ ಒಳಗೆ. ಇಡ್ಲಿ ಹಾಕ್ಲೆ ಬಿಸಿ ಈಗ ತೆಗಿತಾನೆ. ಹಾಕ್ತಾನೆ ತೋ ಎರಡು ಚಕ್ಕ ಕುಡ್ರಿ ಬಡ ಬಡ. ನಾ ಬುಷ್ ಮಾಡಿಬಿಡ್ತಾನೆ. ಹ್ಞೂ ಅಂತ ಅಪ್ಪಾಜಿ ಅವು ಪಾರಿವಾಳ ಹೆಂಗೆ ತಿಂತಾವ ಅಪ್ಪಾಜಿ ಕಾಳು? ಹೆಂಗೆ? ಗುಂಡು ಇದು ಹೆಂಗೆ ತಿಂದೈತಿ ಪಾರಿವಾಳ? ಕಾಳು ಹೆಂಗೆ ತಿಂದೈತಿ ತೋರಿಸ್ಲೆ ಮಗನೇ. ಮತ್ತು ಅಷ್ಟು ಈಗ ನೋಡ್ರಿ, ಮತ್ತೆ ಅಷ್ಟು ಸ್ಟ್ಯಾಂಡ್ ಹಿಡ್ಕೊಂಡು ನಿಂತ್ಕೊಂಡ. ಸ್ಟ್ಯಾಂಡ್ ಇಟ್ಟು ಅದ್ರ ಮುಂದೆ ಕುಣಿಯೋದೆ. ಏನು ರೀಲ್ಸ್ ಮಾಡತ್ತೀರನ? ಹಾಂ, ಓಯ್ ಮೊಬೈಲ್ ಹಾಕ್ತಂದ್ರೆ ತೊಗೊಂಬರ್ತಾನೆ ನನ್ನ ಹತ್ರ. ಏನ್ರ ಮಾಡಿ ಅಮರ್ಸ್ ಹೋಗ್ಬೇಕಂದ್ರೆ ಆಗೋದೆ. ಬರೀ ಹಿಂದೆ ನೋಡ್ಕೊಂಡು ಓಡಿಸಾತಾನೆ ಗಾಡಿನ. ನೋಡ್ರಿ, ಹೊಳಿಸ್ಕೊಂಬ ರಿವರ್ಸ್ ಹಂಗೆ. ಗಾಡಿ ಟರ್ನ್ ಮಾಡಿ. ಫಸ್ಟ್ ಈ ಗಾಡಿ ತಂದಾಗ ಓಡ್ಸಕ್ಕೆ ಬರ್ತಿದ್ದಿಲ್ಲ, ಸುಮ್ಮನೆ ಕಾಲು ಮೇಲೆ ಇಟ್ಕೊಂಡು ಕುಂದಿರ್ತಿದ್ದ. ನಾವು ದುಡ್ಬೇಕತ್ತೆ. ಈಗ ತಾನು ಓಡ್ಸಾಡ್ತಾನೆ ಎಲ್ಲ ಹೊಳಿಸ್ಕೊಂಡು. ಈ ಕಡೆ ಬಾ. ಬೆಡ್ರೂಮಿಂದ ಮತ್ತೆ ಹಾಲಿಗೆ ಹೋಗ್ತಿ ಗಾಡಿ, ಮತ್ತೆ ಹಾಲಿಂದ ಬೆಡ್ರೂಮ್ ಹೋಗುತ್ತೆ. ನಮ್ಮ ಮೇಡಮ್ ಅವರೆಲ್ಲ ಜಳಕ ಹಿಡ್ಕೊಂಡ್ಮಾಡಿ ಪದ್ಧತಿ ಸೇರಿ ಪೂಜೆ ಮಾಡಕ್ಕೆ ರೆಡಿ ಮಾಡತ್ತಾರ. ಪೂಜೆ ಮಾಡ್ತಾಳಿಗೆ. ಶ್ರೀ ಕುರುವತ್ತಿ ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜೈ. ಪೂಜೆ ಮಾಡ್ತಾಳೆ. ನಾನು ಇವಾಗ ಹೆಂಗಾರ ಮಾಡಿ ಒಂದು ಅಮರ್ಚ್ ಹೋಗ್ಬೇಕಷ್ಟೇ. ನನ್ನ ಮಗ ನೋಡಿದ್ರೆ ನಾ ಸ್ವಲ್ಪ ಕಣ್ಣು ಮರೆಯೋದೇನಂತ ಹೆಂಗೆ ಓಡಿ ಬರತ್ತಾನ. ಆಟ ಆಡೋದು ಬಿಟ್ಟು ನೋಡ್ರಿ ಎತ್ಕೋಬೇಕಂತ. ಏನು ಚಾವಿ ಬೇಕಾ? ಚಾವಿ 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 ಹಿಡಿ. ಗಾಡಿ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ಅದನ್ನ ಹಾಕಿ ಹತ್ತು ಕೂತ್ಕೊಂಡ್ರಿ ಅಲ್ಲಿ ಹಾಕೋದು ಗಾಡಿಗೆ. ಗಾಡಿ ಸ್ಟಾರ್ಟ್ ಮಾಡ್ದನ ಅದೇ. ಹಾಂ ಗುಂಡೆ ಹಾಂ ಆತ ಚಾವಿ ಹಾಕಿದ ಗಾಡಿಗೆ ಸ್ಟಾರ್ಟ್ ಆಗ್ತದೆ ಗಾಡಿ.
ಅಂತೈತಾನೆ. ನಮ್ಮ ಗಾಡಿ ಅನ್ಲಾಕ್ ಮಾಡಿದ್ರೆ ಅದು ಸೌಂಡ್ ಬರುತ್ತಲ್ಲ ಅದನ್ನ ಕುಕ್ಕು ಅಂತಾರೆ. ಹಂಗೆ ಅಮಾರ್ಸ್ ಹೋಗ್ಬೇಕಂದ್ರೆ ಮಗ ಇಲ್ಲಿವರೆಗೂ ಹೋಗಿದ್ದೆ ನೋಡಿ ಉಯ್ ಮಾಡ್ತಾನೆ. ಬಾ ಬಾ ಗುಂಡ ಬಾಲ್ಯ ನೋಡಿ ಕರ್ಕೊಂಡು ಹೋಗ್ಬೇಕಂತ ಏನು ಮಾಡ್ಬೇಕ? ಗಾಡಿ ಕರ್ಕೊಂಡು ಹೋಗ್ಬೇಕನ್ನ ಗಾಡಿ ಕೈ ಮಾಡಿ ಅಲ್ಲಿ ಕರ್ಕೊಂಡು ಹೋಗಂತ ತೋರ್ಸದ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಇಲ್ಲಿ ಮ್ಯಾಲ್ ಟೆರೆಸ್ ಕರ್ಕೊಂಡು ಹೋಗ್ಬೇಕು. ಬಿಸಿಲು ವಿಟಮಿನ್ D3 ಇವಾಗ ಏನು ಉದ್ದಿನ ಕಡ್ಡಿ ಬೆಳಗನ ನಾನು ಸೇರಿ ಉದ್ದಿನ ಕಡ್ಡಿ ಬೆಳಗನ ಬಾ ಹೋಗಲ್ಲ ಮೊನ್ನೆ ಗುಂಡು ಇದೆ ಗುಡ್ ಬಾಯ್ ಅಂತ ಈಗ ಎಲ್ಲ ಡೋಕರ್ ಗೊತ್ತಾವಾಗ ನಮ್ಮ ಅಂದ್ಬಿಟ್ಟು ಉದ್ದಿನ ಕಡ್ಡಿ ಬೆಳಗನ ಶಂಭು ಮಾಡ ಗುರುವತ್ತಿ ಬಸವಣ್ಣ. ಸರಿ ನಾ ಹೋಗ್ಬಿಡ್ತಾನೆ. ಬಸವಣ್ಣ ನಮಸ್ಕಾರ ಮಾಡಾಯಿ ಹಂಗೆ ಯಾಮರ್ಸಿ ಫೈನಲಿ ನನ್ನ ಮಗನ ಯಾಮರ್ಸಿ ಬಂದು ಗಾಡಿ ಕ್ಲೀನ್ ಮಾಡತ್ತೀನಿ. ಅಲ್ಲಿ ತನಕ ನೋಡತ್ತಾರ ನೋಡ್ರಿ. ನೋಡ್ರಿ 3rd ಫ್ಲೋರ್ನಾಗ ಹಾಂ ಟಾಟಾ ಮಾಡತ್ತಾನ ಮಗ. ಈಗ ಗಾಡಿ ಹೊಳಿಸಿದೆ ಅಂದ್ರೆ ಹೋಯ್ಕಂತ ನನಗೆ ಸಿಟ್ಟು ಬಂದೈತಿ. ಕರೆಕ್ಟಾಗಿ 8 ಗಂಟೆ 3 ನಿಮಿಷ ಡ್ಯೂಟಿ ಆನ್ ಮಾಡೀನಿ. ಸೊ ನೋಡೋಣ ಎಷ್ಟೊತ್ತಿಗೆ ಫಸ್ಟ್ ಡ್ಯೂಟಿ ಬರುತ್ತೆ ಏನೋ. ಲೇಟಾಗೇ ಆಗುತ್ತೆ, ಯಾಕಂದರೆ ನಮ್ಮ ಮನೆ ಇರೋದು ಸ್ವಲ್ಪ ಸಿಟಿಯಿಂದ ದೂರ. ಸೊ ಇಲ್ಲಿಂದ ನಾನು ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟ್ರ್ ಅಂತ MT ಹೋಗ್ಬೇಕಂದ್ರೆ ನನಗೆ ಡ್ಯೂಟಿ ಸಿಗೋದು. ಸೊ ನೋಡೋಣ ಸ್ಟಾರ್ಟ್ ಮಾಡಿ ಇವಾಗ ಗಾಡಿ ಮೂವ್ ಮಾಡೋಣ. ನೋಡೋಣ ಎಲ್ಲಿ ಎಷ್ಟು ಗಂಟೆಗೆ ಫಸ್ಟ್ ಡ್ಯೂಟಿ ಬರುತ್ತೆ, ಎಲ್ಲಿಂದ ಬರುತ್ತೆ ತೋರಿಸ್ತೀನಿ. ನೋಡ್ರಿ ಮೇಲೆ ಕೈ ಮಾಡೋದೈತಿ. ಬೇಜಾರು ಅವ್ನು ಬಿಟ್ಟು ಹೋಗಕ್ಕೆ. ಅವನು ನಾನು ಬಿಟ್ಟರೆ ಹೋಯ್ಕಂತಾನೆ ಬರ್ರಿ ಟಾಟಾ ಬಿಟ್ಟು ಹೋಯ್ಕಂತಿರೋದೈತೆ ಪಾಪ. ಏನು ಮಾಡೋಕ್ಕಾಗಲ್ಲ, ದುಡಿಬೇಕಲ್ಲ. ನೋಡಿರಿ ಟೈಮ್ 8:33, ಆಲ್ಮೋಸ್ಟ್ ಅರ್ಧ ಗಂಟೆ ಆಯ್ತು. ಇನ್ನೂ ಒಂದು ಡ್ಯೂಟಿನೂ ಬಂದಿಲ್ಲ. ಮೊನ್ನೆಯಿಂದ 4 ಕಿಲೋಮೀಟ್ರ್ MT ಬಂದೀನಿ. ಸೊ ಇನ್ನೋವರೆಗೂ ಒಂದು ಡ್ಯೂಟಿ ಬಂದಿಲ್ಲ. ಡ್ಯೂಟಿ ಎಷ್ಟೊತ್ತಿ ಬರುತ್ತೋ ಏನೋ ಗೊತ್ತಿಲ್ಲ. ಹಿಂಗಾದ್ರೆ ದೇವ್ರನ್ನೇ ಡ್ರೈವರ್ಗಳ ಜೀವನ ಹದಗೆಟ್ಟು ಹಳ್ಳ ಕೊಡೋದು ಗ್ಯಾರಂಟಿ. ಆಷಾಢ ಅಲ್ಲ, ಸೊ ಸ್ವಲ್ಪ ಕಡಿಮೆನೇ. ಸೊ ವೇಟ್ ಮಾಡೋಣ, ನೋಡೋಣ. ಒಳ್ಳೆ ಅಮೌಂಟ್ ಇರೋ ಡ್ಯೂಟಿ ಬಂದರೆ ಎತ್ಕೊಂಡು ಮಾಡಿದ್ರಾಗುತ್ತೆ. ಇಲ್ಲ ರೆಂಟಲ್ಲಿ ಯಾವುದಾದ್ರೂ ಬಂದ್ರೂ ಇನ್ನೂ ಒಳ್ಳೆಯದೇ. ಸೊ ನೋಡೋಣ, ವೇಟ್ ಮಾಡ್ತೀನಿ ಗೈಸ್. ಫಸ್ಟ್ ಡ್ಯೂಟಿ ಡ್ರಾಪ್ ಮಾಡಿದೆ. ಡ್ಯೂಟಿ ಬಂದಿದ್ದು 8 ಗಂಟೆ 49 ನಿಮಿಷಕ್ಕೆ. ಆಲ್ಮೋಸ್ಟ್ 50 ನಿಮಿಷ ವೇಟ್ ಮಾಡಿಸ್ಬಿಟ್ಟ. ಸೊ ಫಸ್ಟ್ ಡ್ಯೂಟಿ ಬಂದಿದ್ದು ಎಷ್ಟಕ್ಕಂದ್ರೆ 267 ರೂಪಾಯಿ, ಅಂದ್ರೆ 5.5 ಕಿಲೋಮೀಟ್ರ್. ಏನು ಮಾಡೋದು, ಫಸ್ಟ್ ಡ್ಯೂಟಿ ಅಲ್ಲ ಅಂತಂದು ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ಬಂದೆ ಡ್ರಾಪಿಗೆ. ಡ್ರಾಪ್ ಮಾಡೋಕ್ಕೆ 23 ನಿಮಿಷ ಟೈಮ್ ತೊಗೊಂಡಿದ್ದೀನಿ ನೋಡಿ. 267 ರೂಪಾಯಿ 23 ನಿಮಿಷ 5.5 ಕಿಲೋಮೀಟ್ರ್. ಪೀಕ್ ಅವರಲ್ಲಿ ಇಷ್ಟು ಕಡಿಮೆ ಕೊಡ್ತಾನಂತ ಗೊತ್ತಿರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಡ್ಯೂಟಿ ಅಲ್ಲ. ಸೊ ಬಂದೆ. ಅದು ಫಸ್ಟ್ ಡ್ಯೂಟಿ ಅಂತಂದು ಹೇಳಿದ್ರು ಕಸ್ಟಮರ್ ಯಾವ ಥರ ಬಂದ್ರಂದ್ರೆ, ಬಂದು ಇನ್ನೂ ಗಾಡಿನೇ ಹತ್ತಿಲ್ಲ. ಭಯ ಮೇ ಜಲ್ದಿ ಜಾನ ಹೂ, ಜಲ್ದಿ ಜಾಯಿ ಅಂತಂದೇಳಿ ಇನ್ನು ಗಾಡಿನೇ ಹತ್ತಿಲ್ಲ, ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಬೇಗ ಹೋಗ್ಬೇಕಂತ. ಬಂದಾದ್ಮೇಲೂ ಅಷ್ಟೇ, ಅಲ್ಲಿ ಗಾಡಿ ನಿಲ್ಸೋಕೆ ಜಾಗ ಇಲ್ಲ. ಆ ಸ್ಕೂಲ್ ಮುಂದ್ಗಡೆ ಎಲ್ಲ ಗಾಡಿ ನಿಂತಿದ್ದಾವೆ, ಅಲ್ಲಿ ನಿಲ್ಸೋಕೆ ಜಾಗ ಇಲ್ಲ. ಇಲ್ಲೇ ನಿಲ್ಸು ಅಂತಾಳೆ. ಮುಂದ್ಗಡೆ ಸ್ವಲ್ಪ ಲೆಫ್ಟಿಗೆ ಸೈಡಿಗೆ ತೊಗೊಂಡು ನಿಲ್ಲಿಸ್ಬೇಕಂತಂದು ನಾನು ಗಾಡಿ ತೊಗೊಳ್ತಾ ಇದ್ದೀನಿ. ಅದನ್ನ ಕೇಳೋಕೆ ತಯಾರಿಲ್ಲ. ಅಲ್ಲೇ ನಿಲ್ಲಿಸ್ಬೇಕು ಅವರಿಗೆ. 1-2 ಹೆಜ್ಜೆ ನಡೆಯೋಕ್ಕಾಗಲ್ಲ. ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಟ್ರಾಫಿಕ್ ಮಾಡಿ ಎಲ್ಲ ಜನಗಳ ಜೊತೆ ನಾವು ಬೇಯಿಸ್ಕೋಬೇಕು.
ಆ ಥರ ಇದನ್ನ ಮಾಡೋಕೆ ಹೋಗ್ಬಿಡಿ. ಸ್ವಲ್ಪ ಪೇಷನ್ಸಿಂದ ಇರಿ. ಅರ್ಜೆಂಟಲ್ಲಿ ಇರ್ತೀರ, ಓಕೆ ಒಪ್ಕೊಂತೀನಿ. ಅರ್ಜೆಂಟಲ್ಲಿ ಇರೋರು ಒಂದು 10 ನಿಮಿಷ ಮೊದಲು ಬುಕ್ ಮಾಡಿ. ಮೊದಲು ಬುಕ್ ಮಾಡಿದರೆ ನಿಮ್ಗೆ ಬೇಗ ರೀಚ್ ಆಗಿಬಿಡ್ತಾರಲ್ಲ. ಸೊ ಅದು ಅಲ್ದೇ ಸ್ಟಾಪ್ ಮಾಡ್ಬೇಕಾದ್ರೂ ಅಷ್ಟೇ, ಅವ್ರಿಗೆ ಎಲ್ಲಿರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಅಲ್ಲೇ ನಿಲ್ಲಿಸ್ಬೇಕು. ಒಂದು 10 ಮೀಟ್ರ್ 20 ಮೀಟ್ರ್ ಮುಂದೆನಾಗಲ್ಲ ಹಿಂದೆನಾಗಲ್ಲ. ಅಲ್ಲಿ ನೋಡಿದ್ರೆ ನಿಲ್ಸೋಕೆ ಜಾಗ ಇಲ್ಲ ಅಂದ್ರೂ ಅಲ್ಲೇ ನಿಲ್ಲಿಸ್ಬೇಕು ಅವ್ರಿಗೆ. ಎಂತೆಂಥ ಕಸ್ಟಮರ್ ಸಿಗ್ತಾರಪ್ಪ. ಫಸ್ಟ್ ಬೆಳಗ್ಗೆನೇ ಫಸ್ಟ್ ಕಸ್ಟಮರೇ ಈ ಥರ ಸಿಕ್ಕಿದ್ದಾರೆ. ಸೊ ಇವತ್ತಿಂದ ಡ್ಯೂಟಿ ನೋಡೋಣ ಯಾವ ಥರ ಆಗುತ್ತೇನೋ ಗೊತ್ತಿಲ್ಲ. ಗಾಯ್ಸ್ ನೋಡ್ರಿ, ನಾನು ಅದು ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದ್ದೆ 9:20ಕ್ಕೆ. ಇವಾಗ ಟೈಮ್ ಬಂದು 11:20. ಆಲ್ಮೋಸ್ಟ್ 2 ಅವರ್ ವೆಯ್ಟ್ ಮಾಡಿ ಆದಮೇಲೆ ಒಂದು ಆರ್ಡರ್ ಕೊಟ್ಟಾನ. ಅದು ಎಷ್ಟು 6 ಕಿಲೋಮೀಟ್ರ್ 300 ರೂಪಾಯಿ ಕಾಡು ಬಿಸಿನಳ್ಳಿಗೆ. ಸೊ ನೋಡಿರಿ, 1 ಅವರ್ 18 ಇದು 11 ಗಂಟೆ 18 ನಿಮಿಷ. ಇವಾಗ ಫಸ್ಟ್ ಸೆಕೆಂಡ್ ಆರ್ಡ್ರ್ ಕೊಟ್ಟಿದ್ದೆ. ಸೊ ಈ ಥರ ಆದರೆ ಹೆಂಗಂತ ಜೀವನ ಅರ್ಥನ ಆಗೋಲ್ದು. ಗೈಸ್ ಇವಾಗ ಸ್ಟಾಪ್ ಮಾಡಿದೆ. ಬೆಳಗ್ಗೆ 8 ಗಂಟೆಯಿಂದ ಇವಾಗ 1 ಗಂಟೆ 16 ನಿಮಿಷ. ನನ್ನ ಅರ್ನಿಂಗ್ಸ್ ನೋಡ್ರಿ, 1093 ರೂಪಾಯಿ ಬೆಳಗ್ಗೆ 8 ಗಂಟೆಯಿಂದ. ಎಷ್ಟು ಸತಾಯಿಸಾಗತ್ತಾನಂದ್ರೆ ಊಬರ್ನವನು, ಯಪ್ಪ ಒಂದು ಆರ್ಡ್ರ್ ಕೊಟ್ಟ ಅಂದ್ರೆ ಅಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಅಥವಾ 2 ಗಂಟೆ ಕುಂದರ್ಸಾಗತ್ತಾನ. ಸೊ ಏನು ಮಾಡೋಕ್ಕಾಗಲ್ಲ. 1 ಗಂಟೆ ಆಗಿತ್ತಲ್ಲ, ಮನೆಯಿಂದ ನನ್ನ ಹೆಂಡತಿ ಇಡ್ಲಿ ಕಟ್ಟಿ ಕಳಿಸಿದ್ಲು. ಸೊ ಊಟ ಮಾಡೋಣ ಅಂತಂದೇಳಿ ಇಡ್ಲಿ ಹಾಕೊಳ್ಳತ್ತೀನಿ. 2 4 6 7 ಇಡ್ಲಿ ಹಾಕಿ ಕಳ್ಸಾಳ. ಒಬ್ಬನಿಗೆ 7 ಇಡ್ಲಿ ತಿನ್ನೋಕ್ಕಾಗತ್ತಾ? 7 ಇಡ್ಲಿ ಹಾಕಿ ಕಳ್ಸಾಳ. ನಂಗೆ ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ. ನಾನು 4ರಿಂದ 5 ಇಡ್ಲಿಗೆ ಫುಲ್ ಫ್ಲಾಟ್ ಆಗಿಬಿಡ್ತೀನಿ. ಆದ್ರೆ 7 ಇಡ್ಲಿ ಹಾಕಿ ಕಳ್ಸಾಳ. ನೋಡೋಣ ತಿನ್ನೋಕ್ಕಾಗುತ್ತೆ ಇಲ್ಲ. ಸರಿ ಊಟ ಮಾಡೋಣ ಬನ್ನಿ. ಇದರಲ್ಲಿ ಸಾಂಬಾರಿದೆ. ಇದು ಬಂದು ಹಾಟ್ ಬಾಕ್ಸ್ ಇದೆ, ಅಂದ್ರೆ ಒಂಥರ ಸಾಂಬಾರಾಗಲಿ ಅಥವಾ ಏನಾರಾಗಲಿ ಇದ್ರ ಹಾಕ್ಕಂಬಂದ್ರೆ ಫುಲ್ ಬಿಸಿ ಬಿಸಿ ಇರುತ್ತೆ. ಸೊ ಇದು ಡಿ-ಮಾರ್ಟಲ್ಲಿ ತೊಗೊಂಡಿದ್ದೆ, ಚೆನ್ನಾಗೈತಿ. ಬೆಳಗ್ಗೆ ಕಟ್ಕೊಂಬಂದ್ರೆ ಮಧ್ಯಾಹ್ನ ಅಥವಾ ಸಾಯಂಕಾಲ 3 ಗಂಟೆವರೆಗೂ ಬಿಸಿ ಇರುತ್ತೆ ಇದರಲ್ಲಿದ್ದರೆ. ಸೊ ಇದರಲ್ಲಿ ಇಷ್ಟು ಚಟ್ನಿ ಕಟ್ಟಿ ಕಳ್ಸೋಳ. ಸಾಂಬಾರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಟ್ನಿ ಹಾಕ್ಕೊಂಡ್ಬಿಟ್ಟು ಬ್ಯಾಟಿಂಗ್ ಮಾಡೋದು ಇವಾಗ. ಊಟ ಅಂತ ಆಯಿತು, ಊಟ ಮಾಡಿದೆ. ಇಲ್ಲಿ ಪದ್ಧತಿ ಸರಿ ಗಿಡದ ನೆರಳು ಹಾಕ್ಯಂಡು ಕೂತಾಳೆ ನನ್ನ ಗಾಡಿನ. ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಆಗುತ್ತೆ. ಆದ್ರೆ ಏನು ಮಾಡ್ಬೇಕು, ಮಲ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅರ್ನಿಂಗ್ಸ್ ಬೇರೆ ಕಡಿಮೆ ಆಗೈತಲ್ಲ. ಬೆಳಗ್ಗೆಯಿಂದ ಅಟ್ಲೀಸ್ಟ್ ಒಂದು 1500 ಅಥವಾ 1700 800 ಆಗಿದ್ದರೆ 1 ಅವರ್ 2 ಅವರ್ ಮಲ್ಕೋಬೋದಿತ್ತು ಮಧ್ಯಾಹ್ನ. ಯಾಕಂದ್ರೆ ಅಮೌಂಟ್ನು ಕಡಿಮೆ ಕೊಡ್ತಾನೆ ಆರ್ಡರ್ ಕೊಟ್ಟರೆ. ಸೊ ಮಧ್ಯಾಹ್ನ 1 ಅವರ್ 2 ಅವರ್ ಮಲ್ಕೋಬೇಕಂದ್ರೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು 1500ರಿಂದ 1700 ರೂಪಾಯಿ ಅರ್ನಿಂಗ್ಸ್ ಆದರೆ, ಸಾಯಂಕಾಲ ಏನೋ 1000 1500 ಈ ಥರ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿಗೆ ಮಲ್ಕೊಳಕ್ಕಾಗಲ್ಲ. ಇವಾಗ ಯಾವುದಾದ್ರೂ ಡ್ಯೂಟಿ ಬಂತಂದ್ರೆ ಮತ್ತೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ನಾನು. ರೆಂಟಲ್ 4 ಅವರ್ 4. ಅಯ್ಯೋ ದೇವ್ರೇ, ಮಿಸ್ ಆಯ್ತು ನೋಡಿ. ಈ ಥರ ಆಗುತ್ತೆ. 4 ಅವರ್ 40 ಕಿಲೋಮೀಟ್ರ್ 1100 ರೂಪಾಯಿನ ಕೊಟ್ಟಿದ್ದ. ಪರವಾಗಿಲ್ಲ. ಈಗ ಮಧ್ಯಾಹ್ನ ಟೈಮಲ್ಲಿ ಡ್ಯೂಟಿ ಬರೋದೇ ಕಡಿಮೆ ಅಲ್ಲ. ಸೊ ಅದು ರೆಂಟಲ್ ಆದರೆ ಎತ್ಕೊಂಡಿದ್ರೆ ಆಗಿರೋದು. ಬಂದ ತಕ್ಷಣವೇ ಒತ್ತಿದೆ, ಬಟ್ ಮಿಸ್ ಆಯ್ತದು. ನನಗಿನ್ನ ಮೊದಲು ಯಾರೋ ಎಕ್ಸೆಪ್ಟ್ ಮಾಡಿದ್ರೆ ಕಾಣಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ತಾ ಇರ್ತಾವೆ. ನೋಡೋಣ ಯಾವುದಾದ್ರೂ ಒಳ್ಳೆ ಡ್ಯೂಟಿ ಬಂದರೆ ಚೆನ್ನಾಗಿರುತ್ತೆ. ಸಾಂಗ್ ಕೇಳ್ಕೊಂತ ಮನೆ ಕಡೆ ಹೋಗ್ತಾ ಇದ್ದೆ. ಗಾಯ್ಸ್ ಜಸ್ಟ್ ಮನೆಗೆ ಬಂದೆ. ಮನೆಗಂದ್ರೆ ಮನೆ ಮುಂದಿದ್ದೀನಿ. ಇವಾಗ ಟೈಮ್ ಬಂದು 11:05. ಸೊ 11 ಗಂಟೆ 5 ನಿಮಿಷದವರೆಗೂ ಎಷ್ಟು ಅರ್ನಿಂಗ್ಸ್ ಆಗಿದೆ ಏನಂತ ಮೇಲೆ ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ತುಂಬ ಟೈಮ್ ಆಗಿಬಿಟ್ಟಿದೆ, ಮನೆಗೆ ಹೋಗಿ ಮೇಲೆ ಹೇಳ್ತೀನಿ. ಸೊ ಮನೆ ಹತ್ರ ಬಂದೆ. ನೋಡೋಣ, ನನ್ನ ಮಗ ಮಲ್ಕೊಂಡಿದ್ದ ಅಂದರೆ ಮುಗಿದೋಯ್ತು. ಅವ್ನು ಮಲ್ಕೊಂಡಿಲ್ಲ ಅಂದರೆ ಒಂದು ಯಾವ ಥರ ರಿಯಾಕ್ಷನ್ ಇರುತ್ತೆ ತೋರಿಸ್ತೀನಿ ನೋಡಿ. ಮಕ್ಕಳನ್ನ ಗುಂಡ ಬಳತತಿ ಈಗ. ಸೊ ನನ್ನ ಮಗ ಮಕ್ಕಂಡನಂತೆ. ಮಕ್ಕಂಡಿಲ್ಲ ಅಂದಿದ್ರೆ
ಒಂದು ರಿಯಾಕ್ಷನ್ ತೋರಿಸ್ತಿದ್ದೆ. ನಾ ಬಂದೆ ಅನ್ನತ್ಲೆ ಕುಣಿಯಾಗತ್ ಬಿಡ್ತಾನವ. ಸೊ ಮಲ್ಕೊಂಡಾನ. ಹಾಂ, ನಾ ಬಂದಾಗ ಇದನ್ನ ಮಾಡಂಗಿಲ್ಲವ. 11 ಅಲ್ಲ 12 ಗಂಟೆಗೆ ಬಂದ್ರೆ ಅವು ಅವು ಎಚ್ಚರಿದ್ದ ಅಂದ್ರೆ ನಾ ಬರತ್ಲೆ ಡ್ಯಾನ್ಸ್ ಚಲೋ ಒಂದು ಮುಟ್ಟಾನ. ಹಿಂಗೆ ಮಕ್ಕೊಂಡಿದ್ದು ನೋಡ್ರಿ ಹುಲಿ. ಇದೇನು ಡೈಪರ್ ರೀ. ಸೊ ಪಾಪ ಮುಟ್ಟಿದ್ದು ಬೆಳಗ್ಗೆ ನೋಡಿದ್ದು ಒಂದೇ ಸರಿ. ಈಗ ನೋಡ್ಬೇಕಂದ್ರೆ ಮುಟ್ಟೈತಿ. ಮತ್ತು ಬೆಳಗ್ಗೆ ಎಷ್ಟು ದೌಡಾಗುತ್ತೆ ಅಷ್ಟು ದೌಡ್ ಹೋಗಿಬಿಡ್ತೀನಿ. ಮತ್ತು ನೋಡೋಕ್ಕಾಗಲ್ಲ. ಅನ್ನ ಸಾಂಬಾರು ಮಾಡಿ ಹಚ್ಚಿ. ಸೊ ಅನ್ನ ಸಾಂಬಾರು ಊಟ ಮಾಡಿ ಅರ್ನಿಂಗ್ಸ್ ಎಷ್ಟಾಗೈತಿ, ಎಷ್ಟು ಅವರ್ ಲಾಗಿನ್ ಇದ್ದೆ ಹೇಳ್ತೇನೆ. ಸೊ ಗೈಸ್ ನೋಡಿ, ಬೆಳಗ್ಗೆ 8 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಲಾಗಿನ್ ಇದ್ದು ಎಷ್ಟು ಅರ್ನ್ ಮಾಡಿದಿರಪ್ಪ ಅಂದರೆ 3,197 ಅಂದರೆ 3,200 ರೂಪಾಯಿ. ಊಬರಲ್ಲಿ, ರ್ಯಾಪಿಡೋದಲ್ಲಿ ಕಡಿಮೆ. ರ್ಯಾಪಿಡೋದಲ್ಲಿ ಅಂದ್ರೆ ಮನೆಗೆ ಇವಾಗ ಬರಬೇಕಾದ್ರೆ ನಾನು ಇದು ಒಂದು ಡ್ಯೂಟಿ ಮಾಡ್ಕೊಂಬಂದಿದ್ದೆ. ಟೋಟಲ್ ಬಂದು 3,400 ರೂಪಾಯಿ ಅರ್ನಿಂಗ್ಸ್ ಆದಂಗೆ ಐತಿ. ಟೋಟಲ್ 3,400 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. 15 ಅವರ್ ಲಾಗಿನ್ ಇದ್ದು ಎಷ್ಟು ಅರ್ನಿಂಗ್ ಮಾಡಿದೆ ಅಂತಂದೇಳಿ ನೀವು ನೋಡಿದಾರಲ್ಲ. ಇಷ್ಟ ಮಾಡೋಕ್ಕಾಗೋದು ಬೆಂಗಳೂರಿನಾಗ. ಇಷ್ಟು ದುಡಿಬೇಕಂದ್ರೆ 1,000 ರೂಪಾಯಿ ಪೆಟ್ರೋಲ್ ಖರ್ಚಾಗೈತಿ. ಪ್ಲಸ್ 110 ಕಿಲೋಮೀಟ್ರ್ ಗಾಡಿ ರನ್ ಆಗೈತಿ. ಸೊ ಏನು ಮಾಡೋಕ್ಕಾಗಲ್ಲ. ಈ ಟ್ರಾಫಿಕ್ ಒಳಗೆ 110 ಕಿಲೋಮೀಟ್ರ್ ಓಡಿಸೋದೇನೈತಲ್ಲ, ನಮ್ಮೂರಿಗೆ ಹೋದಂಗೆ. ನಮ್ಮೂರಿಗೆ ಆರಾಮಾಗಿ ಹೋಗಿಬಿಡ್ತೀವಿ, ಅಷ್ಟು ಸ್ಟ್ರೆಸ್ ಆಗೋಲ್ಲ. ಬಟ್ ಇಲ್ಲಿ ಟ್ರಾಫಿಕಲ್ಲಿ 100 ಕಿಲೋಮೀಟ್ರ್ ಓಡಿಸ್ಬೇಕಂದ್ರೆ ಹೆವಿ ಕಷ್ಟ ಆಗುತ್ತೆ. ಸೊ ಇಷ್ಟಾಗಿತ್ತು ನಂದು ಅರ್ನಿಂಗ್ಸ್ ಇವತ್ತಿಂದ. ಬೆಳಗ್ಗೆ 11 ಗಂಟೆವರೆಗೂ ನನಗೆ ಡ್ಯೂಟಿ ಇರಲಿಲ್ಲ. ಆ್ಯಕ್ಚುಲಿ ಒಂದೇ ಒಂದು ಡ್ಯೂಟಿ ಮಾಡ್ಕೊಂಡು ಕುಂತಿದ್ದೆ. ಬೆಳಗ್ಗೆ 8 ಗಂಟೆಗೆ ಹೋಗಿ 11 ಗಂಟೆವರೆಗೂ 247 ರೂಪಾಯಿನ ಅರ್ನ್ ಮಾಡಿದ್ದೆ ಅಷ್ಟೇ. ಅಲ್ಲಿಗೆ ರಿಟರ್ನ್ ಮನೆಗೆ ಬಂದುಬಿಡೋಣ ಅಂದ್ಕೊಂಡಿದ್ದೆ. ಡ್ಯೂಟಿ ಇಲ್ಲ, ಮನೆಗೆ ಬಂದುಬಿಡೋಣ ಅಂದ್ಕೊಂಡಿದ್ದೆ. ಬೈ ಚಾನ್ಸ್ ಮನೆಗೆ ಏನಾದರೂ ಬಂದಿದ್ದರೆ ಇಷ್ಟು ಅಮೌಂಟ್ ನನಗೆ ಯಾರೂ ಕೊಡ್ತಿದ್ದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಕಮಿಟ್ಮೆಂಟ್ಸ್ ಮತ್ತು ಸಾಲ ಅನ್ನೋದೇನೈತಲ್ಲ, ಒಬ್ಬ ಮನುಷ್ಯಾಗ ಸಾಲ ಮತ್ತು ಕಮಿಟ್ಮೆಂಟ್ಸ್ ಅನ್ನೋದಿದ್ರೆ ನಿಜವಾಗ್ಲೂ ಅವನ ಕಷ್ಟನೋ ಸುಖನೋ ಏನೋ ಒಂದು ಮಾಡಿ ದುಡಿಯೋಕೆ ಟ್ರೈ ಮಾಡ್ತಾನೆ. ಸೊ ನನಗೆ ಅದು ಕಷ್ಟ, ಕಮಿಟ್ಮೆಂಟ್ಸು ಮತ್ತು ಸಾಲ ಅನ್ನೋದಿರಲಿಲ್ಲ ಅಂದಿದ್ರೆ ಮೇ ಬಿ ನಾನು 11 ಗಂಟೆಗೆ ಮನೆಗೆ ಬಂದುಬಿಡ್ತಿದ್ನೇನೋ. ಏನೋ ಆದಂಗೆ ಆಗಲಿ ಅಂತಂದೇಳಿ ಮಾಡಿದೆ. ಸೊ ಇಷ್ಟು ಅರ್ನಿಂಗ್ಸ್ ಆಯಿತು. ಹೊಸದಾಗಿ ಕ್ಯಾಬ್ ಹಾಕೋರೇನೈತಲ್ಲ, ಯೋಚನೆ ಮಾಡಿಬಿಟ್ಟು ಗಾಡಿ ತೊಗೊಳ್ರಿ. ಯಾಕಂದರೆ ಈ ಬೆಂಗಳೂರು ಒಳಗೆ ಅವಾಗಿದ್ದಂಗೆ ದುಡಿಮೆ ಇವಾಗಿಲ್ಲ. 5,000 ದುಡಿತೀನಿ, 6,000 ದುಡಿತೀನಿ ಅಂತಂದೇಳಿ ವಿಡಿಯೋನ ಹಾಕ್ತಾರೆ. ವಿಡಿಯೋ ನೋಡಿಬಿಟ್ಟು ನೀವು ಗಾಡಿ ತೊಗೊಂಡು ಸಾಲ ಸೂಲ ಮಾಡಿ ಗಾಡಿ ತೊಗೊಂಡು ಇಲ್ಲಿಗೆ ಬಂದು ದುಡ್ದು ಏನೋ ಸಾಧಿಸ್ತೇನೆ ಅನ್ನೋದು ಸುಳ್ಳು ಈ ಬಿಸ್ನೆಸ್ ಒಳಗೆ ಮಾತ್ರ. ಸೊ ಹೀಗಾಗಿ ಗಾಡಿ ಹಾಕ್ಬೇಕನ್ನೋರು ಯೋಚನೆ ಮಾಡಿಬಿಟ್ಟು ಗಾಡಿ ಹಾಕಿರಿ. ಓಕೆ ಗೈಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ವಿಡಿಯೋ ಯಾವ ಥರ ಬಂದೈತೆ ಅಂತಂದೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.